ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಚುನಾವಣೆ ಕಣದಲ್ಲಿ ಬಣವಿದ್ದರೂ ಮನ ಒಂದೇ. ಚುನಾವಣೆಯ ನಡುವೆ ಸೌಹಾರ್ದ ಪ್ರಬುದ್ಧತೆ ಮೆರೆದ ಶಿಕ್ಷಕರು. ಮೇ 9ರಂದು BSY ಅಭಿಮಾನೋತ್ಸವದ ಸ್ಟಿಕ್ಕರ್ ಅಭಿಯಾನದ ಮೂಲಕ ಕರೆ ಮಾಡಿದ ಬಿಜೆಪಿಗರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಕಾರ್ಯಕಾರಿ ಸಮಿತಿಯ ಚುನಾವಣೆ ಇಂದು ಇಲ್ಲಿನ ಉರ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಒಟ್ಟು 584 ಮತದಾರರಿದ್ದು 534 ಶಿಕ್ಷಕರು ಮತ ಹಾಕಿರುವ ಮಾಹಿತಿ ಲಭ್ಯವಾಗಿದೆ. ಇಂದು ಬೆಳಗ್ಗೆ 8:30ರಿಂದಲೇ ಮತದಾನ ಆರಂಭಗೊಂಡಿದ್ದು ಮತದಾನಕ್ಕೆ ಎಲ್ಲಿಯೂ ಗೊಂದಲವಾಗದ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. 12 ಸ್ಥಾನಗಳಿಗೆ 24 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಶ್ರೀ ಸದ್ಗುರು ಶಿಕ್ಷಕರ ಬಳಗ ಮತ್ತು ಸ್ವಾಭಿಮಾನಿ ಶಿಕ್ಷಕರ ಬಳಗದ ನಡುವೆ ಹಣಾಹಣಿ ಈ ಚುನಾವಣೆಯ ವಿಶೇಷ. ಆದರೆ ಚುನಾವಣೆಯ ಕಣದ ಬಿಸಿ ಜೋರಿದ್ದರೂ ಎರಡೂ ಬಣದವರು ಮಾತ್ರ ಅತ್ಯಂತ ಸೌಹಾರ್ದತೆಯಿಂದ ಪರಸ್ಪರ ನಗು ಮಾತುಗಳಿಂದ ಸ್ನೇಹಿತರಾಗಿಯೇ ಇದ್ದಿದ್ದು ಕಂಡುಬಂತು. ಸೋಲು ಗೆಲುವು ಯಾರಿದ್ದೋ ತಿಳಿದಿಲ್ಲ. ಅದಕ್ಕಾಗಿ ವೈಮನಸ್ಸು ಉತ್ತರ ದಕ್ಷಿಣ ಮುಖಗಳು ನಮಗೆ ಬೇಡ, ಈ ರೀತಿಯ ಭಾವನೆಗಳನ್ನು ತೋರದೆ ಚುನಾವಣೆಯನ್ನು ಮಾದರಿಯಾಗಿ ನಡೆಸುವಂತೆ ಮಾಡಿರುವುದು ಸಾಗರದ ಶಿಕ್ಷಕರ ಪ್ರಬುದ್ಧತೆಗೆ ಸಾಕ್ಷಿಯಾಗಿತ್ತು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಎರಡೂ ತಂಡದವರು ಜನನಿ ಸುದ್ದಿವಾಹಿನಿಯ ಚಿತ್ರೀಕರಣಕ್ಕೆ ಒಟ್ಟಾಗಿ ನಿಂತು ಸಂದೇಶ ಕೊಟ್ಟಿರುವುದು ಇದು. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೆಯಲಿದೆ. ಇದು ಅವರ 50 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ರಾಜ್ಯದ ಜನತೆಗೆ ಮತ್ತು ನಮ್ಮ ಸಂಸ್ಕೃತಿಗೆ ಅವರು ನೀಡಿದ ಕೊಡುಗೆಯನ್ನು ಗೌರವಪೂರ್ಣವಾಗಿ ಗೌರವಿಸುವ ವಿಶಿಷ್ಟ ಕಾರ್ಯಕ್ರಮ ಎಂದು ಮಾಜಿ ಸಚಿವ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರೂ ಆದ ಹರ್ತಾಳು ಹಾಲಪ್ಪ ಅವರು ಹೇಳಿದರು. ಶುಕ್ರವಾರ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ಅಭಿಮಾನೋತ್ಸವದ ವಿಶೇಷ ಆಹ್ವಾನದ ಅಂಗವಾಗಿ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ನಂತರ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಗದೀಶ್, ದಾವಣಗೆರೆ ಜಿಲ್ಲಾ ಉಸ್ತುವಾರಿ TD ಮೇಘರಾಜ್ ಮಾತನಾಡಿದರು. ಪ್ರಮುಖರಾದ ಜ್ಯೋತಿ ಪ್ರಕಾಶ್, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಧುರಾ ಶಿವಾನಂದ್, ಸಾಗರ ನಗರ ಘಟಕದ ಅಧ್ಯಕ್ಷ KR ಗಣೇಶ್ ಪ್ರಸಾದ್, ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದೇವೇಂದ್ರ ಪೈಲ್ಕುಂದ್ಲಿ, ಗಾಯತ್ರಿ ಮಲ್ಲೇಶ್ ನಾಯಕ್ ಮತ್ತಿತರ ಪದಾಧಿಕಾರಿಗಳು ಇದ್ದರು. ಚಿತ್ರದುರ್ಗದಲ್ಲಿ ನಮ್ಮೆಲ್ಲರ ನಾಯಕರು, ರಾಜ್ಯದ ರೈತ ನೇತಾರ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನವನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದೇವೆ. ಇದು ಯಡಿಯೂರಪ್ಪನವರು ಅವರು ಮಾಡಿಕೊಡ್ತಕ್ಕಂಥ ಸನ್ಮಾನ ಅಲ್ಲ. ಅವರು ಕಳೆದ 50 ವರ್ಷಗಳಿಂದ ಸಾಮಾಜಿಕ ಕಾರ್ಯಕರ್ತರಾಗಿ, ಪಕ್ಷದ ಮುಖಂಡರಾಗಿ, ರಾಜಕೀಯ ಪಕ್ಷವೊಂದರ ನೇತೃತ್ವ ವಹಿಸಿದವರಾಗಿ, ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ದೀನ ದಲಿತರ ಕಾರ್ಯಕ್ರಮಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿ ರೈತರಿಗೆ ರೈತ ಬಜೆಟನ್ನು ಕೊಟ್ಟಂಥ, ಹಾಗೇ ನಮ್ಮ ಸ್ವಯಂ ಸೇವಕರು ಕೂಡ ಹೌದು ಅವರು, ಮತ್ತು ಹಿಂದೂ ಧರ್ಮದ ವಿಷಯ ಬಂದಾಗ ಕೂಡ ಆ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ಒಟ್ಟಾರೆ ಈ ರಾಜ್ಯದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಸಂದರ್ಭ ಇದು. ಯಡಿಯೂರಪ್ಪನವರಿಗೆ ಸನ್ಮಾನ ಬೇಕಾಗಿಲ್ಲ. ಯಡಿಯೂರಪ್ಪನವರು ಅವರು ರಾಜಕೀಯ ಚುನಾವಣಾ ರಾಜಕೀಯ ನಿವೃತ್ತಿಯಾಗಿದ್ದಾರೆ, ಅವ್ರಿಗೇನು ಆಗಬೇಕಾಗಿಲ್ಲ. ಆದರೆ ಈ ನಾಡಿನ ಜನರೆಲ್ಲ ಸೇರಿ, ಈ ನಾಡಿನ ಎಲ್ಲ ರಾಜಕೀಯ ಪಕ್ಷದವರು ಸೇರಿ, ಮಠಾಧೀಶರು ಸೇರಿದ ಹಾಗೆ ಎಲ್ಲ ವರ್ಗದವರು ಸೇರಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ಕೃತಜ್ಞತೆ ಸಲ್ಲಿಸೋದು, ಅವ್ರಿಗೂ ನಮನ ಸಲ್ಲಿಸ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕೂಡ ಇದು ಸಾಗರ ಮಾದರಿಯಾಗಿದೆ ಆ ವಿಷಯದಲ್ಲಿ. ಹಿಂದೆ ಕೂಡ ನಾವು ಸಾಗರದಲ್ಲಿ ಒಂದು ಸನ್ಮಾನ ಮಾಡಿದ್ವಿ. ಅದನ್ನು ಯಡಿಯೂರಪ್ಪನನ್ನು ಕರೆಸಿ
ಸುಮಾರು 30,000 ಜನರನ್ನು ಸೇರಿಸಿ ಇಲ್ಲಿ ಸನ್ಮಾನ ಮಾಡಿದ್ವಿ. ಇವತ್ತು 10 ಲಕ್ಷ ಜನರನ್ನು ಸೇರಿಸಿ ಯಡಿಯೂರಪ್ಪನವರಿಗೆ ಈ ರಾಜ್ಯದ ಜನತೆಗೆ ಸಲ್ಲಿಸುವ ಸೇವೆಗಾಗಿ 10 ಲಕ್ಷ ಜನರು ಸೇರಿ ಯಡಿಯೂರಪ್ಪನವರಿಗೆ ಅವತ್ತು ಅಭಿನಂದಿಸ್ತಿದ್ದೇವೆ. ಇದಕ್ಕೆ ಕೇಂದ್ರದ ಸಚಿವರಾದ ಅಮಿತ್ ಶಾ, ಇನ್ನು ಕೇಂದ್ರದ ಸಚಿವರು, ರಾಜ್ಯದ ಮಾಜಿ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳ ಅನೇಕರು, ಎಲ್ಲ ಮಠಾಧೀಶರು, ಎಲ್ಲ ಪಂಥದ ಮಠಾಧೀಶರು ಭಾಗವಹಿಸ್ತಾರೆ. ನಾವು ಸಾಗರದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಮೂಲಕ, ಆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದ್ರ ಮೂಲಕ ಯಡಿಯೂರಪ್ಪನವರಿಗೆ ಕೃತಜ್ಞತೆ ಸಲ್ಲಿಸೋಣ. ಸಣ್ಣ ಉದಾಹರಣೆ ಹೇಳ್ತೇನೆ. ಈ ಊರಿನಲ್ಲಿ 5 ದಿಕ್ಕಿಂದ ಇವತ್ತು ಡಬಲ್ ರೋಡ್ ಆಗಿದೆ ಅಂದರೆ ಅದು ಯಡಿಯೂರಪ್ಪ ಕಾರಣ. ಇದೇ ಯಡಿಯೂರಪ್ಪನವರು ಇದೇ ಲೋಕಸಭಾ ಸದಸ್ಯ ಸಹಕಾರದೊಂದಿಗೆ ನಮ್ಮ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿ ನಡೀತಾ ಇದೆ ಈ ಕೆಲಸ. ಹೀಗೆ 1, 2, 3 ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೈಲು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮೂರಿಗೆ ಅದು ಯಡಿಯೂರಪ್ಪನವ್ರ ಕಾರಣ. ಇಲ್ಲ ರೈಲ್ವೆ ನಿಂತೋಗಿತ್ತು. ಹೀಗೆ ನೂರಾರು ಪಟ್ಟಿ ಮಾಡ್ಬೋದು. ಇನ್ನು ಪಟಗುಪ್ಪ ಸೇತುವೆ ಇರ್ಬೋದು, ಶರಾವತಿ ಸೇತುವೆ, ಅದೇ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ 20 ವರ್ಷದಿಂದ ಯಾರು ವೆಚ್ಚ ಮಾಡಿದ್ರೆ ಸಾಧ್ಯವೇ ಇಲ್ಲ. ಅಂಥದ್ದೆಲ್ಲ ಮಾಡ್ಕೊಂಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ನಾವು ಕಳೆದ 50 ವರ್ಷದಿಂದ ಸಾರ್ಥಕ ಜನಸೇವೆಯನ್ನು ಮಾಡ್ತಾ ಬಂದಿರುವಂತಹ ನಮ್ಮೆಲ್ಲರ ಪ್ರೇರಣೆ ಆದಂತಹ ಮಾನ್ಯ BS ಯಡಿಯೂರಪ್ಪನವರ ಅಭಿನಂದನಾತ್ಸವನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷ ತರುವಂಥ ವಿಷಯ. ನಾನು ಒಂದು ವಿನಂತಿಯನ್ನು ಎಲ್ಲ ಕಾರ್ಯಕರ್ತರಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಮ್ಮೆಲ್ಲ ಕಾರ್ಯಕರ್ತರು ಮತ್ತು BSY ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿಕೊಂಡು ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ಸಾರ್ವಜನಿಕ ಸೇವೆಗಾಗಿ ಅಭಿಮಾನೋತ್ಸವ ರಾಜ್ಯ ರಾಷ್ಟ್ರ ಮಟ್ಟದ್ದು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ 50,000ಕ್ಕೂ ಹೆಚ್ಚು ಜನ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ರವರ ನೇತೃತ್ವದಲ್ಲಿ ನಮ್ಮ ಅಭಿಮಾನದ ಪ್ರಕಟೀಕರಣಕ್ಕಾಗಿ ತೆರಳುತ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ.